ಮಕರ ಸಂಕ್ರಾಂತಿ ಹಿನ್ನೆಲೆಯಲ್ಲಿ ಭಕ್ತರಿಗೆ ಅಯ್ಯಪ್ಪ ಸ್ವಾಮಿಯ ಮಕರ ಜ್ಯೋತಿಯ ದರ್ಶನವಾಗಿದೆ. ಶಬರಿಮಲೆಯ ಪೊನ್ನಂಬಲಮೇಡು ಗಿರಿಯಲ್ಲಿ 3 ಬಾರಿ ಜ್ಯೋತಿ ರೂಪದಲ್ಲಿ ಮಣಿಕಂಠ ಕಾಣಿಸಿಕೊಂಡಿದ್ದು ಭಕ್ತರು ಕಣ್ತುಂಬಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ಸಿಎಂ ಡಿಸಿಎಂ ಭೇಟಿ ಬೆನ್ನಲ್ಲೇ ಹಸ್ತಮನೆ ಅಸ್ತವ್ಯಸ್ತ. ನಾಯಕತ್ವ ವಿಚಾರಕ್ಕಾಗಿ ಕಾಂಗ್ರೆಸ್ನಲ್ಲಿ ಗೊಂದಲದ ಬಿರುಗಾಳಿ ಎದ್ದಿದೆ. ಈ ನಡುವೆ ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗಲ್ಲ ಅಂತ ಹೇಳಿ ಡಿಕೆ ಮತ್ತೆ ತತ್ವಜ್ಞಾನಿಯಾಗಿ ನಾಳೆ ದೆಹಲಿ ದಂಡಯಾತ್ರೆಗೂ ಸಿದ್ಧರಾಗಿದ್ದಾರೆ. ಕಷ್ಟಪಟ್ಟು ಓದಿ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ತಾನೇ ಅಧಿಕಾರಿಗಳ ಮಹತ್ವ ಗೊತ್ತಾಗೋದು. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಪುಡಾರಿಯಂತೆ ಪೌರಾಯುಕ್ತಿಗೆ ಜೀವ ಬೆದರಿಕೆ ಹಾಕಿದ್ದಾರೆ. ಯಾಕಶ್ಚಿತ್ ಬ್ಯಾನರ್ ವಿಚಾರಕ್ಕೆ ಅವಾಚ್ಯವಾಗಿ ಶಾಸಕರಿಗೂ ಬೈದಿದ್ದು ಮಹಿಳಾ ಅಧಿಕಾರಿ ಕಣ್ಣೀರ್ ಹಾಕಿದ್ದಾರೆ. ಎಲ್ಲೆಲ್ಲೂ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಬಾಗಲಕೋಟೆಯಲ್ಲಿ ನಾಯಿ ಕಚ್ಚಿ ಗಂಭೀರವಾಗಿ ಗಾಯಗೊಂಡಿದ್ದಂತಹ ಬಾಲಕಿ ಜೀವ ಕಳ್ಕೊಂಡಿದ್ದಾಳೆ. ಚಿಕ್ಕೋಡಿಯಲ್ಲಿ ಮಗುವಿನ ಮೇಲೆ ನಾಯಿ ದಾಳಿ ಮಾಡಿದೆ. ಇತ್ತ ತೆಲಂಗಾಣದಲ್ಲಿ ಬರೋಬ್ಬರಿ 500 ಬೀದಿ ಶ್ವಾನಗಳ ಮಾರಣ ಹೋಮ ಮಾಡಿ ಅಟ್ಟಹಾಸ ಮೆರೆಯಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.